ಅಯ್ಯಯ್ಯೋ ಆಫ್ ಬರ್ತಾವನೆ. ಅಮ್ಮ ತಾಯಿ, ನಾನ್ ನಿನ್ ಮಗನೇ ಆಗಿದ್ರೆ, ನೀನಿರೋದ್ ನಿಜಾನೇ ಆಗಿದ್ರೆ, ನನಗಂಟಿರೋ ಒಂದೇ ಒಂದು ಕಳಂಕ ಕಣವ. ಅದು ಆಫು 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 ಅದು ಹೋಗ್ಬಿಟ್ಟು ಫುಲ್ಲು 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 ಅನ್ನಿಸ್ಕೊಳ್ಳೋದ ನನ್ ಕೊನೆ ಆಸೆ ಕಣವ. ನಾನ್ ನಿನ್ ಮಗನೇ, ನೀನಿಲ್ಲಿರೋದು ನಿಜಾನೇ, ಫುಲ್ ಅನ್ನಿಸ್ಕೊಳ್ಳೋದು ಒಂದ್ ಕೊನೆ ಆಸೆ ಕಣವ. ಮುಚ್ಚ ಇರ್ಲಿ. ಇದು ಚಿಕ್ಕದು, ಇದು ದೊಡ್ಡದು. ತಾಯಿ ನಿನ್ನ ಆಶೀರ್ವಾದ ಇರ್ಲಿ ಕಣವ, ಫುಲ್ ಆಗ್ಬಿಟ್ಟು ಬರ್ತೀನಿ. ಓಯ್ ಎಲ್ಲೋ ನಮ್ ಗುರು ಅಲ್ಲೇ ಎಲ್ಲ ಇರ್ಬೇಕು ನೋಡ್ ಗುರು. ಗಾಡಿ ಕೆಲಸ ಆಯ್ತಾ? ಆಯ್ತು. ಯಾರು ಮಾಡಿದ್ದು? ಆಯ್ತು ಅಂತ ಹೇಳಿದ್ನಲ್ಲ. ಯಾರು ಮಾಡಿದ್ದು ಅಂತ ನಾನು ಕೇಳ್ತಾ ಇರೋದು. ನಾನೇ ಮಾಡಿದ್ದು. ಅರ್ಧಂಬರ್ಧ ಕೆಲಸ ಮಾಡೋರೆಲ್ಲ ಬೇಕಾಗಿಲ್ಲ ನನಗೆ, ಫುಲ್ ಕೆಲಸ ಮಾಡೋರನ್ನ ಕರ್ಕೊಂಬ. ಎಲ್ಲಾರ್ಗು ಬಂದು ಅವನೇ ಮಾಡ್ಬೇಕನ, ನಾನ್ ಮಾಡಿದ್ರೆ ಆಗಲ್ವೇನ ಗುರು? ಸಾರಿ ಅಣ್ಣ, ಮಾಡ್ಕೊಂಬರಕ್ಕಾಗಲ್ವಾ? ಗಲೀಜ್ ನನ್ನ ಮಕ್ಳ ಎಲ್ಲಿ ಬಿದ್ದು ಎಲ್ಲೆಲ್ಲಿ ಒದ್ದಾಡಿರ್ತೀರ ಏನೋ, ಇಲ್ಲಿ ಬಂದು ನಮ್ಮ ಬಟ್ಟೆ ಎಲ್ಲ ಗಲೀಜ್ ಮಾಡ್ತೀರಾ. ಹೋಗತ್ತೆ ಒಂದು ಪೇಪರ್ ಕೊಡಿ ಅಣ್ಣ, ಹೀಗೆ ಸಿಗರೇಟ್ ಕೊಡಿ. ಚಲಕ ಇಟ್ಟರೆ ಸ್ವರ್ಗವು ಸಿಗದು, ವಿಭೂತಿ ಬಳಿದರೆ ಕೈಲಾಸ ಬರದು. ಏನಾಯ್ತು ನಿಂಗೆ ಕೇಳ್ತಾ ಇರೋದು? ಏನಾಯ್ತು? ಗ್ಯಾರೇಜನೋ ಏನ್ ನೋಡಿ ಹಿಡ್ಕೊಂಬಂದ ಇವನ್ನ? ನನ್ನ ಹೋಲ್ ಬಿಡ್ಬೇಡ್ರಿ ಕಣ್ರು, ಬಿಡ್ಬೇಡ್ರಿ. ಸಂಜೀವಿನಿ ಪರ್ವತ ತರಕೋದ್ ನಮ್ ಬಾಸಿಗೆ ಕನ್ಫ್ಯೂಸ್ ಆಗಿದ್ದಕ್ಕೆ ಇಡೀ ಪರ್ವತನೇ ಎತ್ಕೊಂಬಂದ್ರು. ಇನ್ನವ್ರ ಭಕ್ತ ನಾನು. ನನ್ನನ್ನು ಕನ್ಫ್ಯೂಸ್ ಮಾಡಬೇಡ, ಒಬ್ಬನ್ ತುಂಬ್ಕೊಂಡೋಗಿ ಬಂದಿದ್ದೀನಿ, ಇಡೀ ಕಾಂದಾನೆ ತುಂಬ್ಕೊಂಡು ಹೋಗ್ಬಿಡ್ತೀನಿ. ಕಂದ ಕಾಂದಾನ್ ಮುಟ್ಟೋದಲ್ಲ, ಇಲ್ಲಿರೋ ಒಬ್ಬನ್ ಮುಟ್ಟೋ ಸಾಕು. ಗೇರ್ ಮೇಲೆ ಗೇರ್ ಹಾಕೊಂಡು ಎಲ್ಲಿ ಗಂಟೆ ಆಡ್ತೀಯೋ? ಕಂದ, ನಾನಿನ್ನು ಫಸ್ಟ್ ಗೇರ್ಲಿ ಇದ್ದೀನಿ ಅನ್ಕೊಂಡಿದ್ಯಾ ನೀನು? ಟಾಪಲ್ಲಿದ್ದೀನಿ. ಬ್ರೇಕ್ ಮೇಲೆ ಕಾಲೆತ್ತ ಎಕ್ಸ್ಲೇಟರ್ ತುಳ್ದೆ ಅನ್ಕೋ, ಕಣ್ಣಿ ಕಾಣ್ದೆ ಧೂಳ್ ಥರ ಆರೋಯ್ತ್ಯಾ. ನನ್ನ ಹತ್ರ ಬೇಡ ನಿಮ್ ವಿಲನಿಸಮ್ ಎಲ್ಲ. ಏನ್ ಹೀರೋಯಿಸಮ್ಮ? ಇಂಥ ಹೀರೋಯಿಸಮ್ ತುಂಬಾ ನೋಡಿದೀವಿ. ಏಯ್ ಚಾನ್ಸ್ ಅಲ್ಲಮ್ಮ, ಓನ್ಲಿ ಮೆಕ್ಯಾನಿಸಮ್. ಒಬ್ಬ ಮೆಕ್ಯಾನಿಕ್ ನ ಮುಟ್ಟಿದ್ರೆ ಇನ್ನೊಬ್ಬ ಮೆಕ್ಯಾನಿಕ್ ಬತ್ತಾನ ಇಲ್ಲ ಅನ್ನೋ ಡೌಟ್ ಮೇಲೆ ತಾನೇ ಮುಟ್ತೆ. ಬಂದೇ ಬತ್ತಾನೆ. ಏನ್ ಬೇಜನ್ ಮಾತಾಡ್ತಿದ್ಯಾ? ಈ ದುರಂಕರದ ಮಾತ್ಕೊಳ್ಳಲ್ಲ ನನ್ನ ಹತ್ರ ಇಟ್ಕೊಂಬೇಡ. ನೀನ್ ಬಂದ್ ನಿಂತಿರೋದು ನಮ್ಮ ಅಡ್ಡದಲ್ಲಿ. ಮಾತಾಡ್ಲೇಬೇಕು ಕಂದ, ಮಾತಾಡ್ಬೇಕು. ಮೊದ್ಲು ನಮ್ ಬಗ್ಗೆ ನಾವೇ ಮಾತಾಡ್ಬೇಕು, ಆಮೇಲೆ ಆಟೋಮೆಟಿಕ್ ತಾನೇ ಜನ ಮಾತಾಡ್ತಾರೆ. ಪ್ಲಸ್ ಆರ್ ಮೈನಸ್ ಐ ಡೋಂಟ್ ಕೇರ್. ಏನೋ ನಿನ್ ಜಾತಕದಲ್ಲಿ ಇವತ್ತು ಇಲ್ಲೇ ಇದ್ದೇ ಡೇಟ್ಗೆ ಇದ್ದೇ ಟೈಮ್ಗೆ ಬಂದು ನನ್ನ ಹತ್ರ ತಗ್ಲಾಕೊಂಡು ಒದೆ ತಿನ್ಬೇಕು ಅಂತ ಡಿಸೈಡ್ ಆಗಿದ್ಯಾ ಅನ್ಸುತ್ತೆ. ಟೈಮೇ ವೇಸ್ಟ್ ಮಾಡಲ್ಲ.
ಏಯ್ ಬೊಮ್ಮೈದ, ನಾನು ಅವತ್ತೇ ಹೇಳಿದ್ದೀನಿ, 1 2 3 4 ಕರ್ನಾಟಕ ನಂಬರ್ 1 ನನ್ ಜಾತಕ ಅಂತ. ಗಾಡಿಲಿ ಒಂಚೂರು ಆಯಿಲ್ ಇಕ್ಕಿದ್ರೇನೆ ಬಿಡಲ್ಲ ನಾನು. ಬಾಡಿಲ್ ಬೆಡ್ ಬರಂಗ್ ಮುಟ್ಟಿದ್ಯಾ, ನಿನ್ನೊಂದು ಬಿಡ್ತೀನಿ ನಾಳೆ. ಏಯ್, ಕನ್ಸಲ್ಲಾದ್ರೂ ಹೀರೋ ಆಗಕ್ ಬಿಡ್ರೋ, ಕನ್ಸಲ್ಲೂ ಕಡ್ಡಿ ಅಳ್ಳಾಡಿಸ್ತಿರಲ್ಲ. ಕನ್ಸ್ ಕಾಣ್ತಾ ಇದ್ದ ಗುರು. ಕನ್ಸ್ ಕಾಣ್ಬೇಕಂತ ಕಣೋ, ನಮ್ ದೊಡ್ಡವ್ರು ಹೇಳೋರೆ. ಕನಸು ಕಾಣಬೇಕು. ಫಸ್ಟ್ ಥಿಂಗ್ ಹೇಳ್ತೀನಿ, ಹೆದರ್ಕೋಬೇಡಿ. ಸೊಸೈಟಿಲಿ ಹೆದರಿಸೋರು ತುಂಬಾ ಜನ ಇರ್ತಾರೆ. ಕನ್ಸ್ ಕಾಣ್ಬೇಕು ಗುರು, ಮೈ ಮರಿಬಾರ್ದು. ನೋಡೋ, ಮೆಕ್ಯಾನಿಕ್ಕು ಒಂಥರ ಮೃತ್ಯುಂಜಯ ಇದ್ದಂಗೆ. 2 ನಿಮಿಷ ಮೈ ಮರ್ತ್ ಮಲಗ್ದ ಅನ್ಕೋ, ಟೋಟಲ್ ಸೀಟೇ ಖಾಲಿ. ವಿಘ್ನೇಶ್ವರ, ನಮ್ಮ ಪ್ರೀತಿಗೆ ಯಾವುದೇ ವಿಘ್ನ ಆಗದೆ ಇರೋ ಥರ ಕಾಪಾಡಪ್ಪ. ಯಜಮಾನಸ್ಯ ಇಷ್ಟಕಾಮ್ಯಾರ್ಥಫಲಸಿದ್ಧ್ಯರ್ಥಂ ಹಾಯ್ ಮೆಂಟ್ಲು. ಆಯ್ ಡಾಕ್ಟ್ರೇ, ಇವತ್ತು ನೀನು ಬರ್ತೀಯೋ ಇಲ್ಲೋ ಅನ್ಕೋತಿದ್ದೆ. ಅಂತೂ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಸಾರ್ಥಕ ಆಯ್ತು ಬಿಡು. ಏನು ಸಾಹೇಬ್ರು, ಈ ನಡುವೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀರಾ? ನಾನು ಇದ್ದೀನಿ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀರಾ. ಪರವಾಗಿಲ್ಲ ಬಿಡಿ, ಅಟ್ಲೀಸ್ಟ್ ಇವತ್ತು ಸಂಜೆನಾದರೂ ಬೇಗ ಬರ್ತೀರಿ ತಾನೇ? ಇವತ್ತು ಶಾಪಿಂಗ್ ಹೋಗೋದಿದೆ, ಅದಾದರೂ ನೆನಪಿದ್ಯಾ ಇಲ್ಲ ಅದನ್ನು ಮರ್ತು ಬಿಟ್ರಾ? ಖಂಡಿತ ಹೋಗೋಣ ಮೆಂಟ್ಲು, ತಲೆ ಕೆಡಿಸ್ಕೊಬೇಡ. ಸಂಜೆ ಬೇಗ ಬರ್ತೀನಿ, ಓಕೆ? ಒಂದು ನಿಮಿಷ ಇರು. ಹಲೋ. ಏ ಲೋಕಿ, ಎಲ್ಲಿದೆಯೋ ಅಣ್ಣ? ಇವತ್ತು ಸಂಜೆ ಕೇರಳಕ್ಕೆ ಹೋಗ್ಬೇಕು, ರೆಡಿಯಾಗಿರೋ. ಸಂಜೆ ಸ್ವಲ್ಪ ಕೆಲಸ ಇತ್ತಣ್ಣ. ಅದೇನು ಕೆಲಸನೋ ಬಂದ್ಮೇಲೆ ಮಾಡ್ಕೊಳ್ಳಿ ಅಂತೆ. ಗಾಡಿ ಬ್ರೇಕ್ ಡೌನ್ ಆಗಿದೆ ಕಣ, ಫಸ್ಟ್ ಅಲ್ಲಿ ಹೋಗಿ ನೀನು. ಸಂಜೆ ಹೆಂಗೂ ನಮ್ಮ ಗಾಡಿನ ಹೋಗ್ತಾ ಇದೆಯಲ್ಲ, ಆ ಗಾಡಿಲೇ ಹೋಗ್ಬಿಡು, ಮರಿಬೇಡ. ಸರಿ ಅಣ್ಣ, ಆಯ್ತು. ಜೋಳು ಬೇರೆ ಕಚ್ತಾಳೆ, ಹೆಂಗೂರು ಮೇಂಟೈನ್ ಮಾಡೋದು ಇವಾಗ. ಅರ್ಥ ಆಯ್ತು, ಕೆಲಸ ಇದೆ ಅಲ್ವಾ? ಅದು ಮಿಂಟ್ಲು, ಅರ್ಥ ಮಾಡ್ಕೋ, ಸಂಜೆ ಕೇರಳಕ್ಕೆ ಹೋಗ್ಬೇಕಂತೆ ನಾನು. ಸಾರಿ, ನಾನು ಇವತ್ತು ನಿನಗೆ ಸಿಗೋಕ್ಕಾಗಲ್ಲ. ಸಾರಿ ಅಂತೆ ಸಾರಿ, ನಂಗೆ ಇಲ್ಲಿ ಉರಿತೈತೆ. ಅರ್ಥ ಮಾಡ್ಕೋ, ನಾನು ಇವತ್ತು ಹೋಗಲೇಬೇಕು. ನಿನ್ನ ಅರ್ಥ ಮಾಡ್ಕೊಂಡಿರೋದಕ್ಕೆ ಇಷ್ಟು ವರ್ಷದಿಂದ ಲವ್ ಮಾಡ್ತಾ ಇರೋದು, ಅದೆಲ್ಲ ನನಗೆ ಗೊತ್ತಿಲ್ಲ. ಇವತ್ತು ಸಂಜೆ ನೀನು ಬರ್ತಾ ಇದೆಯಾ ಅಷ್ಟೇ. ಏಯ್ ಮಿಂಟ್ಲು, ನಾನು ಬಸ್ ಬೋಲ್ಟ್ನೇ ಟೈಟ್ ಮಾಡ್ದಂಗೆ ನಿನ್ನ ಟೈಟ್ ಮಾಡಿದರೆ ನೀ ಇಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ. ಕೇರಳಕ್ಕೆ ಹೋಗಿ ಬಂದು ಸಿಗ್ತೀನಿ, ನಾವು ಶಾಪಿಂಗ್ ಹೋಗೋಣ, ಮೀಟ್ ಮಾಡೋಣ, ಓಕೆ? ವೆಯ್ಟ್ ಮಾಡು. ನಿನಗೆ ನಾನು ಮುಖ್ಯನೋ ಇಲ್ಲ ಕೆಲಸ ಮುಖ್ಯನೋ? ಜನ್ಮ ಕೊಟ್ಟವಳು ತಾಯಿ ಆದರೆ ಜೀವನ ಕೊಟ್ಟಿದ್ದು ನನಗೆ ಈ ಮೆಕ್ಯಾನಿಕ್ ಕೆಲಸ. ಇದು ನನಗೆ ತಾಯಿ ಇದ್ದಂಗೆ. ತಾಯಿ ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ. ಅಷ್ಟೆಲ್ಲ ಯಾಕೆ, ನಾನು ತಿನ್ನೋ ಅನ್ನ ಪ್ರೀತಿಸ್ತಾರ ಚಿನ್ನ, ನೀನು ಸಿಕ್ಕಿದ್ದು ಇದೇ ಕೆಲಸನಲ್ವೇನೆ? ಅರ್ಥ ಮಾಡ್ಕೋ, ಕೇರಳಕ್ಕೆ ಹೋಗೋದ್ಮೇಲೆ ಸಿಗ್ತೀನಿ, ಓಕೆ? ಸರಿ, ನನಗೆ ಟೈಮ್ ಆಯಿತು, ನಾನು ನೋಡ್ತೀನಿ. ನಾಡಿದ್ದು ಬಂದ್ಮೇಲೆ ಸಿಗ್ತೀನಿ, ವೆಯ್ಟ್ ಮಾಡು. ನಿನಗೆ ಬಿಗ್ ಸರ್ಪ್ರೈಸೇ ಕಾದಿದೆ, ಓಕೆ? ಸರ್ಪ್ರೈಸಾ? ವೇಟಿಂಗ್. ಓಕೆ, ಬಾಯ್. ಅಯ್ಯಯ್ಯೋ, ಕೂಲೆಂಟ್ ಹಾಕೋ ಜಾಗದಲ್ಲಿ ಆಯಿಲ್ ಹಾಕ್ಬಿಟ್ನಲ್ಲ, ತಪ್ಪು ಮಾಡ್ಬಿಟ್ನೆ. ಏನೋ ಹಾಕೋ ಜಾಗದಲ್ಲಿ ಏನೋ ಹಾಕ್ಬಿಟ್ನಲ್ಲ, ಹೋಗಿ ಯಾರು ನೋಡಿಲ್ಲ. ನೀರು ಹಾಕ್ತಾವ್ ನೋಡಲ್ಲಿ. ಹೊಗೆನೆ ಬಚಾವ ಆಗ್ಬಿಟ್ಟೆ. ಇವ್ನ ಇಟ್ಕೊಂಡ್ರೆ ಓನರು ಹಾಳಾಗಿ ಹೋದ. ಕೊನೆಗೂ ಹಾಕೇ ಬಿಟ್ಟೆ. ಆಫು, ನೋಡ್ಬಿಟ್ರ ಹಿಂಗೆ ಏನೋ ಅರ್ಧಂಬರ್ಧ ಮಾಡಿರಂಗಿದ್ದೀಯಾ? ಏನಿಲ್ಲ,
ಎಲ್ಲಿ ನಿಮ್ಮ ಗುರುಗಳು ಯಾವ ಬಸ್ ಆಪರೇಷನ್ ಮಾಡ್ತಾವ್ರೆ? ಏನೋ ಒಂದು ಅರ್ಧಂಬರ್ಧ ಮಾಡ್ತಾನೆ ಇರ್ತೀಯಲ್ಲ. ಅವನು ಯಾವತ್ತಾದ್ರೂ ಫುಲ್ ಮಾಡಿರೋದು ನೋಡಿದ್ದೀರಾ? ಕರೆಕ್ಟಾಗಿ ಹೇಳಿದೆ. ಆದ್ರೂ ನನ್ಗೊಂದು ಡೌಟ್ ಗುರು ಇವನ್ ಮೇಲೆ. ಮದ್ವೆ ಆದ್ಮೇಲಾದ್ರೂ ಫುಲ್ಲು ಆಫ್ಟರ್ ಮ್ಯಾರೇಜ್ ನೆನೆಸ್ಕೊಂಡ್ರೆ ನನ್ಗೆ ಈಗಲೇ ನಗು ಬರ್ತೈತೆ. ಅದು ನಿಜಾನೇ. ಏನೋ ಅಫು ಏನೋ ಯೋಚನೆ ಮಾಡ್ತಾನೆ ಇದೆಯಾ? ಒಂದಲ್ಲ ಒಂದ್ ದಿವಸ ನಾನು ನಿಮಗೆ ಫುಲ್ ಕೆಲಸ ಮಾಡಿ ತೋರಿಸ್ಬೇಕು ಅನ್ನೋದು ನನ್ನ ಆಸೆ. ನಮಗೂ ಅದೇ ಕೊಡೋ ಬೇಕಾಗಿರೋದು. ಮಾಡೋ ನೀ ಮಾಡ್ತೀಯ ಮಾಡ ಮಾಡ್ತೀಯ. ಬರೀ ಇದೇ ಆಗೋಯ್ತು. ಅಫು ಒಂದು 4 ಕಪ್ ಟೀ ತರೋಗು. ಎಲ್ಲೂ ಆಫೆಯಾ? ನಿನ್ಗೂ ಸೇರಿ ಒಂದು 5 ಕಪ್ ತರೋಗು. ಹೋಗ್ಬೇಕ ಬಾ. ಚಾಪಾಲ್ ಮಾತ್ರ ಹಾಕೊಂಬತ್ತೀನಿ ನೀರು. ಏನ್ ಡಾಕ್ಟ್ರೆ ಇವತ್ತು ಒಳ್ಳೆ ಹಬ್ಬನ ಹೆಂಗೆ? ಏನ ಇವತ್ತು ಹೋಳಿ ಹಬ್ಬನ? ಏನಿಲ್ಲ, ಬೆಳಬೆಳಿಗ್ಗೆ ಆಯಿಲು ಗ್ರೀಸ್ ಹಚ್ಕೊಂಡು ನಿಂತಿದ್ಯಲ್ಲ, ಹಾಗಾಗಿ ಕೇಳಿದೆ ಅಷ್ಟೇ. ನಿಜ ಹೇಳ ಗುರು, ನಮ್ಮ ದೇಶದಲ್ಲಿ ವರ್ಷಕ್ಕೆ ಬರೋದು ಒಂದೇ ಹೋಳಿ ಹಬ್ಬ. ಈ ನಮ್ಮ ಮೆಕ್ಯಾನಿಕ್ಗಳವರಲ್ಲ ವರ್ಷ ಪೂರ್ತಿ ಆಚರಿಸ್ತಾರೆ ಹೋಳಿ ಹಬ್ಬ. ಆಯಿಲು ಗ್ರೀಸ್ ಹಚ್ಕೊಂಡಿರ್ತಾರಲ್ವಾ, ಅದಕ್ಕೆ. ಏನ್ರಪ್ಪ ದೋಸ್ತುಗಳೇ ದುಶ್ಮನ್ಗಳ ಥರ ಮಾತಾಡ್ತಾ ಇದ್ದೀರಾ? ಮೆಕ್ಯಾನಿಕ್ ಅಂದ್ರೆ ಹಂಗೆ ಅಲ್ವಾ? ಗಾಡಿ ಕೆಳಗೆ ನುಗ್ಗಿದ್ಮೇಲೆ ಎಷ್ಟೇ ಕಷ್ಟ ಆದರೂ ಏಟ್ ಬಿದ್ರು ರಕ್ತ ಬಂದರೂ ಗಾಡಿ ರೆಡಿ ಆಗತ್ತಂಗೆ ಈಚೆ ಬರಲ್ಲ. ಅವ್ನು ಈಚೆ ಬಂದ್ಮೇಲೆ ಮೈ ಮೇಲಿರೋ ಗಲೀಜ್ ಕಾಣಿಸ್ತದೆ ಹೊರತು ಅವ್ನ ಮನಸ್ಸು ಎಷ್ಟು ಪರಿಶುದ್ಧ ಅನ್ನೋದು ಕಾಣಲ್ಲ ಅಲ್ವಾ? ಸಾರಿ ಡಾಕ್ಟ್ರೇ, ಸಂಜೆ ಫುಲ್ ಪಾರ್ಟಿ, ಬೇಗ ರೆಡಿಯಾಗಿ ಬನ್ನಿ. ಸಾರಿ ಹೇಳೋದು ಮರ್ತಿದ್ದೆ, ನಾನು ಸಂಜೆ ಕೇರಳಾಗ ಹೋಗ್ತಾ ಇದ್ದೀನಿ. ಕೇರಳದಿಂದ ಬಂದ್ಮೇಲೆ ಫುಲ್ ಗ್ರ್ಯಾಂಡ್ ಆಗಿ ಪಾರ್ಟಿ ಮಾಡೋಣ, ಓಕೆನಾ? ಸರಿ ಡಾಕ್ಟ್ರೆ, ಸರಿ ಬರ್ತೀವಿ. ಸರಿ ಬರ್ಲಾ? ಕೇರಳದಿಂದ ಬಂದ್ಮೇಲೆ ಮರಿಬೇಡಿ. ಸರಿ ಆಯ್ತು. ಏನ್ ಲೋಕೆ ಕೇರಳ ಹೋಗ್ತಾ ಇದ್ದಂತೆ? ಹ್ಞೂ ಅಣ್ಣ, ಇವತ್ತು ಹೋಗ್ತಾ ಇದ್ದೀನಿ. ಕೇರಳದಲ್ಲಿ ಅಮ್ಮನೂರು ದೇವಸ್ಥಾನ ಇದೆ, ಅಲ್ಲಿಂದ ಅರ್ಶನ್ ಕೊಂಬ ತಂದು ಕಟ್ಟು. ನಿಮ್ಮ ಹುಡುಗಿ ಜೊತೆ ಲೈಫ್ ಲಾಂಗ್ ಚೆನ್ನಾಗಿರ್ತೀಯ. ಥ್ಯಾಂಕ್ಸ್ ಅಣ್ಣ ಹೇಳಿದ್ದಕ್ಕೆ. ಒಳ್ಳೇದಾಗ್ಲಿ. ಆತ ರಂಗು, ನಾನಿಲ್ಲ ಅಂತ ಗ್ಯಾರೇಜಲ್ಲಿ ಇಲ್ದಿದ್ದ ಆಟ ಎಲ್ಲ ಆಡಕ್ ಹೋಗ್ಬೇಡ. ನಿನ್ನ ಆಟ ನಾವ್ ಆಡಕ್ಕಾಗುತ್ತ ಗುರು? ನಮ್ಮ ಆಟನೇ ಬೇರೆ. ನಡಿ ನಡಿ ನಡಿ. ಬರ್ತೀನಿರೋ. ಪಾಪ ಓನರ್ ನೋಡಿದರೆ ಡ್ರೈವರ್ ನಂಬಿ ಗಾಡಿ ಕೊಟ್ಟು ಕಳಿಸಿರ್ತಾನೆ. ಇವ್ರು ನೋಡಿದರೆ ಹೆಂಗೆ ಬೇಕಂಗೆ ಗಾಡಿ ಓಡಿಸ್ತಾರೆ. ಪ್ಯಾಸೆಂಜರ್ಗಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರಿಗೆ ತೋರಿಸ್ತಾರೆ? ಗುರು, ಡ್ರೈವರ್ಗಳು ಅಂದ್ರೆ ಏನು ಅನ್ಕೊಂಡಿದ್ಯಾ ನೀನು? ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಇಳಿಸ್ತಾರೆ. ಗಾಡಿಲೇ ಚೆನ್ನಾಗಿ ಕುಡಿದ್ಬಿಟ್ಟು ಮಲ್ಕೊಂತಾರೆ. ಸಂಜೆ ಆಗ್ತಿದ್ದಂಗೆ ಮುಖಾನು ತೊಳೆದೆ ಗಾಡಿ ಎತ್ಕೊಂಡು ಬರ್ತಾ ಇರ್ತಾರೆ ಅಷ್ಟೇ. ಲೈ, ಡ್ರೈವರ್ಗಳ ಕಷ್ಟ ಗೊತ್ತೇನೋ ನಿನಗೆ? ರೋಡಿನ ಮೇಲಿನ ಜೀವನ ನೀರಿನ ಮೇಲಿನ ಗುಳ್ಳೆ ಇದ್ದಂಗೆ. ಮನೆ ಬಿಟ್ಟು ಹೊರಟವನು ಮತ್ತೆ ಮನೆ ಸೇಫಾಗಿ ಸೇರ್ತಾನ ಇಲ್ವೋ ಅನ್ನೋ ಆತಂಕದಲ್ಲಿ ಮನೆಯವ್ರು ಕಾಯ್ತಾ ಇರ್ತಾರೆ. ಆದರೆ ಡ್ರೈವರ್ಗಳಿಗೆ ಅವ್ರ ಸೇಫ್ಟಿಗಿಂತ ಪ್ಯಾಸೆಂಜರ್ ಸೇಫ್ಟಿನೇ ತುಂಬ ಮುಖ್ಯ ಆಗಿರುತ್ತೆ. ಹೋಗೋದು 10 ನಿಮಿಷ ಲೇಟ್ ಆದರೂ ಪ್ಯಾಸೆಂಜರ್ಗಳು 10 ಮಾತಾಡ್ತಾರೆ. ಅವ್ರಿಗೆ ಅರಿವೇ ಇರಲ್ಲ ನಮ್ಮನ್ನ ಸೇಫಾಗಿ ತಲುಪಿಸೋನೆ ಅವ್ನಿಗೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ. ಇಷ್ಟೆಲ್ಲ ಕಷ್ಟಪಟ್ಟು ಅವ್ರು ವಾಪಸ್ ಮನೆಗೆ ಹೋದಾಗ ಮನೆಯವ್ರ ಆತಂಕ ದೂರ ಆಗಿ ಅವ್ರ ಮಕ್ಕಳಲ್ಲಿ ಒಂದು ಸಣ್ಣ ನಗು ನೋಡ್ತಾರೆ ಗೊತ್ತಾ? ಅವ್ರು ಪಟ್ಟಿರೋ ಅಷ್ಟು ಕಷ್ಟನೂ ಮರ್ತೋಗ್ಬಿಡ್ತಾರೆ. ಇನ್ನು ಮುಂದೆ ಡ್ರೈವರ್ಗಳ ಬಗ್ಗೆ ಅಷ್ಟು ಉಗುರವಾಗಿ ಮಾತಾಡೋಕೆ ಹೋಗ್ಬೇಡ ಬ್ರದರ್. ಸರಿನಾ? ತಪ್ಪಾಯ್ತು. ಬೈ. ಕನ್ನಡ ಬರುತ್ತೆ, ನಾನು ಕನ್ನಡ ಮಾತಾಡ್ತೀನಿ. ಇಲ್ಲೇ ನಿಮ್ಮ ಜಾಗ. ಥ್ಯಾಂಕ್ಸ್ ಅಣ್ಣ.
ಮಗ ಡಿಕ್ಕಿ ಓಪನ್ ಮಾಡೋ. ಎಲ್ಲ ಕರೆಕ್ಟಾಗಿ ಆಯ್ತಲ್ಲೋ. ಮೊನ್ನೆ ಚೆಕ್ ಮಾಡಿದ್ದು ತಾನೇ ಡಿಪೋಲಿ. ಹ್ಞೂನಣ್ಣ. ಡಿಕ್ಕಿ ಹಾಕೋ. ಪಯಣದ ಈ ಹಾದಿಯಲ್ಲಿ ಹೊಸ ಕಥೆಯನ್ನು ಹೇಳುತ್ತಿದೆ. ಸೊಗಸಾಗಿರೋ ಈ ನೋಟವು ತನು ಮನವನು ಸದಾ ಕಾಡಿದೆ. ಮುಂಜಾನೆ ಸೂರ್ಯನು ಬಂದು ಬೆಳಕಾಗಿ ತಾನು ದುಡಿದು ಜಗವ ಬೆಳಗುತ್ತಾ ಹೋಗುವ. ಅವನ ಹಾಗೆಯೇ ನಾವು ಎಂದು ಖುಷಿಯಾಗಿ ನಾವು ನಡೆದು ಹಗಲು ಇರುಳೆನ್ನದೆ ಸಾಗುವ. ಪಯಣದ ಈ ಹಾದಿಯಲ್ಲಿ ಹೊಸ ಕಥೆಯನ್ನು ಹೇಳುತ್ತಿದೆ. ಸೊಗಸಾಗಿರೋ ಈ ನೋಟವು ತನು ಮನವನು ಸದಾ ಕಾಡಿದೆ. ಏನ್ ಲೋಕಿ ಬೆಳಗ್ಗೆಯಿಂದ ಕಾಣಿಸ್ಲೇ ಇಲ್ಲ? ಕೇರಳ ಸುತ್ತಾಡಕ್ ಹೋಗಿದ್ದಣ್ಣ. ಗಾಡಿ ಕೆಲಸ ಮಾಡ್ದ? ಚೆಕ್ ಮಾಡ್ದಣ್ಣ, ಎಲ್ಲ ಸರಿಗೆ ಇತ್ತು. ಸರಿ ಸರಿ, ಬೇಗ ಬಾ, ಅಲ್ಲಿ ಪ್ಯಾಸೆಂಜರ್ ಬೇರೆ ಕಾಯ್ತಾ ಇರ್ತಾರೆ. ಆಟೋ ಬಸ್ ಸ್ಟ್ಯಾಂಡ್ ಗೋವಾ. ಬೇಬಿ ಸರ್ಪ್ರೈಸ್. ಹೇ ಎಡ್ತಾ ഹാപ്പി? താങ്ക് യു. പരീക്ഷ കഴിഞ്ഞിട്ട് വരാം, എന്നിട്ട് വീട്ടിൽ സംസാരിച്ച് കല്യാണം കഴിക്കാം. ഓക്കെ ഓക്കെ ബേബി. ബൈ. ബൈ. ഹാപ്പി ജേർണി. ബസ് എത്ര മണിക്ക് റീച്ച് ആവും? ಏನೋ ബസ് എത്ര മണിക്ക് റീച്ച് ആവും? ಏನು ಹೇಳ್ತಾಳು ಗುರು, ಅರ್ಥ ಆಯ್ತಲ್ಲ. ಟೈಮ್ 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 ಟೈಮಾ? 8:30. ಯಾವ ಇವೆಲ್ಲ ಸುಮ್ಮನೆ ಹಿಂಸೆ ಕೊಡ್ತವೆ. ಏನಣ್ಣ ಗಾಡಿ ಫುಲ್ಲಾ? ಇಲ್ಲ ಲೋಕಿ, ಇವತ್ತು 6 ಸೀಟು, ಅದ್ರಲ್ಲಿ ಬೇರೆ ಒಂದು ಹುಡುಗಿ ಬೇರೆ. ಮುಂದೆ ಯಾವ್ದಾದ್ರು ಸೀಟ್ ಆಗ್ತಾವ ನೋಡೋಣ ಬಾ. നിനക്കെന്താ കണ്ണ് കാണൂല്ലേ? 2 കണ്ണും കാണുന്നുണ്ട്, അതുകൊണ്ടാ ചെയ്തേ. ನಡಿಯೋಣ, ಟೈಮ್ ಆಗಿಲ್ವಾ? ಇರೋ, ಯಾವ್ದಾದ್ರು ಸೀಟ್ ಬರುತ್ತಾ ನೋಡೋಣ. Excuse me, I'm feeling very uncomfortable there. ಲೋಕೆ, ಅದೇನು ಹೋಗಿ ನೋಡು. ನಮ್ಮಿಬ್ರಿಗೆ ಭಾಷೆ ಬೇರೆ ಬರಲ್ಲ. ಈ ನನ್ನ ಮಕ್ಳದ್ದು ಇದೇ ಆಯಿತು. ಇವನ್ ಹೋಗಿ ಮೇಡಮ್, ನಿಮ್ಮ സീറ്റಲ್ಲಿ കുത്തുകോಗಿ. ഏയ് ഏനാ നിന്തോ? ഞാനൊന്നും ചെയ്തില്ല സാർ, ഞാൻ എൻ്റെ പാടിനെ വിളിക്കുന്നു. വാ, നിന്റെ സീറ്റ് ഇതാണോ? ഇവിടെ ഇരുന്നോ. രണ്ടാളും ഒന്നിച്ചിരുന്നിട്ട് സീറ്റ് ചൂടാക്കല്ലേ. പോലീസ് സ്റ്റേഷന് പോണ പോലെ ആക്കണ്ട. നമ്മള് കാണാതെ പോലീസ് ആണോ? ഞാൻ പരീക്ഷ എഴുതാൻ പോണുണ്ട്. പോലീസ് സ്റ്റേഷന് പോണ പോലെ ആക്കണ്ട. നിങ്ങളുടെ കയ്യിൽ ഒന്നും ആക്കാനാവില്ല. ഓ ಏನಾ ಪೊಲೀಸಾ? ರೈ ಕೊಡ್ರಿ ಇಲ್ಲಿ. ತೊಳಿ ಮೇಡಮ್, ನೀವ ಕೂತ್ಕೊಳ್ಳಿ. ಏಯ್, ನಿನಗೆ ಬುದ್ಧಿ ಇಲ್ವೇನಾ? ಇದೇ ಜಾಗದಲ್ಲಿ ನಿಮ್ಮ ಸಿಸ್ಟರ್ ಇದ್ದಿದ್ದು ಹಿಂಗೆ ಮಾಡ್ತಿದ್ದ? ನಿಮ್ಮ ಫ್ಯಾಮಿಲಿಗೆ ಯಾರಾದ್ರೂ ಹಿಂಗೆ ಮಾಡಿದ್ರೆ ಸುಮ್ಮನಿರ್ತಿದ್ದ? എന്താടാ എന്റെ ഫാമിലിന്റെ കുറിച്ച് സംസാരിക്കണേ. ಯಾರನ್ನು ನಿನಗಿನ್ನೂ അറിയില്ല. ನಾನು ಮಾತಾಡ್ತಿಲ್ವಾ? ಬೆಂಗಳೂರು ಒಂಬತ್ತು ನಿಂದ ಪಣಿ കഴിഞ്ഞു. ಏನ್ ಹೇಳ್ತಾವ ಅವನು? എന്താടാ മോനെ? എന്താ? ಏಯ್, ಬೆಂಗಳೂರು ಬರಲೇಬೇಕು. ಗೋಳಿ ಮಗನ್ ಗತಿ ಕಾಣಿಸ್ತೀನಿ ಇವಾಗ. ಏಯ್, ಕುಂತ್ಕೊಳ್ಳ. ചേട്ടാ, ഇത് നിങ്ങളുടെ ആർന്ന്. ಮೇಡಮ್ ಹೋಗಿ ಕುತ್ಕೊಳ್ಳಿ ನೀವು. ಕುಂತ್ಕೊಳ್ಳಿ ಮೇಡಮ್, ನೀವು ಕುಂತ್ಕೊಳ್ಳಿ.
ಟಯರ್ಡ್ ಆಗ್ಬಿಟ್ಟೈತೆ, ಹೋಗಿ ಮಲಿಕೊಂತೀನಿ ಅಣ್ಣ. ಸರಿ ಮಲಿಕೋ ಹೋಗು. ಚೆಕ್ ಮಾಡೋಕೆ ಹೇಳಿದ್ದೆ, ಈ ನನ್ನ ಮಗ ಅಲ್ಲೇ ಚೆಕ್ ಮಾಡಿದ್ರೆ ಸರೋಗಿರೋದು. ಏಯ್ ಹೋಗಿ ಎಬ್ಬರ್ಸೋಗೋ. ಏನಾಯ್ತು? ಟೈಮ್ ಇಲ್ಲ ಲೋಕಿ, ಬೇಗ ಇರೋಣ, ನೋಡ್ತೀನಿ. ಆಗಲೇ ಬೇರೆ ಕಿರುಕು, ಬ್ರೇಕ್ ಡೌನ್ ಆಗಿರೋ ವಿಷಯ ಗೊತ್ತಾದರೆ ನನ್ನ ಮಕ್ಳಿನ ಎಷ್ಟು ಕಿರುಕು ಮಾಡ್ತಾರೆ. വണ്ടിക്കെന്താ പറ്റിയ? ಅದೇ ಒಂಚೂರು ರಿಪೇರಿ ಆಗಿದೆ, ಚೆಕ್ ಮಾಡ್ತಾವ್ರೆ. ಒಂದು 10 ನಿಮಿಷ ರೆಡಿ ಆಗ್ಬಿಡುತ್ತೆ. ಆವೋ ಇಲ್ಲೇ ಸತ್ಯಂ ಬರ. ಆಯ್ತು ಇನ್ನೆಷ್ಟೊತ್ತಾಗುತ್ತಂತೆ? ಇನ್ನೊಂದು 5 ನಿಮಿಷ ಅಣ್ಣ. ಒಂದು 5 ನಿಮಿಷ ರೆಡಿ ಆಗುತ್ತೆ. പരിപാടി ഉള്ളതാണ്. നിങ്ങളെ ഇഷ്ടത്തിന് നമ്മൾ പോണത്. പൈസ കൊടുത്തിട്ടല്ലേ ബസ് ബുക്ക് ചെയ്തത്. എവിടെ മെക്കാനിക് ഒന്നുമില്ലേ? ಏಯ್ ಸೂರ್ಯ, 14 ರಿಂಗ್ ಕೊಡೋ. ಏಯ್ 14 ರಿಂಗ್ ಕೊಡೋ. ಏಯ್ ಸ್ಪಾನರ್ ಕೊಡೋ. ಏಯ್ ಸ್ಪಾನರ್ ಕೊಡೋ. ನಿಂತ್ಕೊಂಡು ಏನೋ ಮಾಡ್ತಾಯ್ಯ? 14 ರಿಂಗ್ ಕೊಡೋ ಇಲ್ಲಿ. ಥ್ಯಾಂಕ್ ಯು ಮೇಡಮ್. ರೀ ಮೇಡಮ್, ಏನ್ರಿ ತಾಳಿ ಹಿಡ್ಕೊಂಡು ರೋಡಲ್ಲೆಲ್ಲ ಓಡಾಡ್ತಾ ಇದ್ದೀರಾ ನೀವು? ഇത് നിങ്ങളുടെ ആയിരുന്നു. ಲೋಕಿದ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ಆ ದೇವ್ರೇ ಕಾಪಾಡ್ಬೇಕು ಅವನ್ನ. ನಡಿ. നിന്നോടാ പറയുന്നത്, സംസാരിക്ക്. ആ പെണ്ണിനെ കളിയാക്കിയതിനാണ് നിനക്ക്. വേണ്ട ചേട്ടാ, എനിക്ക് കാമുകനുണ്ട്. എനിക്കും ഇവർക്കും ബന്ധമില്ല. ഇവരെ വെറുതെ വിട് പ്ലീസ് ചേട്ടാ. ಯಾರನ್ನು ಇಪ್ಪ ಕಾಣಿಸಿ ಕೊಡ್ಕ ನೀವು ನಮಸ್ತೆ ಪ್ಲೀಸ್. കെട്ടടാ താലി. വേണ്ട ചേട്ടാ, എനിക്ക് എന്റെ ലവറുണ്ട്. എല്ലാരും പ്ലീസ് മനസ്സിലാക്ക്, എന്നെ വിട്ടേക്ക്. വേണ്ട ചേട്ടാ, ಪ್ಲೀಸ್ ചേട്ടാ. ವೆಯ್ಟ್ ಮಾಡು, ನಿನ್ ಬಿಗ್ ಸರ್ಪ್ರೈಸೇ ಕಾದಿದೆ. ಓಕೆ? ಸರ್ಪ್ರೈಸಾ? ಕೇರಳದಲ್ಲಿ ಅಮ್ಮನೂರ್ ದೇವಸ್ಥಾನ ಇದೆ, ಅಲ್ಲಿಂದ ಅರ್ಶಿನ ಕೊಂಬ ತಂದು ಕಟ್ಟು. ನಿಮ್ಮ ಹುಡುಗಿ ಜೊತೆ ಲೈಫ್ ಲಾಂಗ್ ಚೆನ್ನಾಗಿರುತ್ತೆ. എന്റെ ലൈഫ് സ്പോയിൽ ആവും. വേണ്ട. ಇಬ್ಬರು ಜೀವನ ಅನ್ಯಾಯವಾಗಿ ಹಾಳು ಮಾಡ್ತಿದ್ದೀರಲ್ವ, ಬಿಡ್ರೋ. ಅವನಿಗೊಂದು ಹುಡುಗಿದಲ್ರೋ. വേണ്ട ചേട്ടാ, പ്ലീസ് ചേട്ടാ, വേണ്ട വേണ്ട.
दाने दाने पे लिखा है गाने वालों का नाम ಯಾರ್ಯಾರ ಹಣೆ ಮೇಲೆ ಯಾರ್ಯಾರ ಹೆಸರು ಬರೆದೈತೆ ಅಂತ ಬರ್ದಿರೋ ಭಗವಂತನೊಬ್ಬನಿಗೆ ಗೊತ್ತು.